ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಾಕಷ್ಟು ರೀತಿಯ ವಿವಿಧವಾದ ಪ್ರೋಗ್ರಾಮ್ಗಳನ್ನು ವಿಕೆ ಡಿಜಿಟಲ್ ನ್ಯೂಸ್ಗೆ ಕೊಡ್ತಾ ಬಂದಿದ್ದೇನೆ. ಅದೇ ರೀತಿ ಇದು ಸಹಿತ ಮತ್ತೊಂದು ಪ್ರಯತ್ನ. ಇವತ್ತು ನಾನು ಗೀತಾಮೃತ ಅನ್ನೋ ಒಂದು ಏನು ಹಾಡು ಅಥವಾ ಭಗವದ್ಗೀತೆ ಬೇಸ್ಡ್ ಒಂದು ಶ್ಲೋಕಗಳ ಕನ್ನಡದ ಒಂದು ಸರಣಿಯನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದು ನಮ್ಮ ತಾಯಿಯವ್ರ ಕಲೆಕ್ಷನ್ನು. ಆಥರ್ ಯಾರು ಅಂತ ಗೊತ್ತಿಲ್ಲ, ಖಂಡಿತ ಇದನ್ನು ಬರೆದವ್ರು ಯಾರು ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ ಕಳಿಸಿ. ಈಗ ಗೀತಾಮೃತವನ್ನು ಕನ್ನಡದಲ್ಲಿ ಓದ್ತೇನೆ, ಎಲ್ಲರೂ ದಯವಿಟ್ಟು ಕೇಳಿ. ಗೀತಾಮೃತ. ಲೋಕೋದ್ಧಾರಕ್ಕೆ ಗೀತಾಮೃತವನ್ನು ತಾನೇ ಕರೆದನು ಶ್ರೀಕೃಷ್ಣ. ಶೋಕವ ನೀಗುತ್ತ ಉಪನಿಷದರ್ಥವ ಉಪದೇಶಿಸಿದ ಗುರುದೇವ. ಧೀರ ಪಾರ್ಥನ ಶಂಕೆಯ ಶೋಕವ ದೂರ ಮಾಡಿದ ಜಗದೊಡೆಯ. ಯಾರಿಗೂ ದೇಹವು ಶಾಶ್ವತವಲ್ಲ ಎಂಬುದ ಸಾರಿದ ಅಸುರಾರಿ. ಆತ್ಮನೇ ನಿತ್ಯನು ಅಚಲಸುತನು ಎಂಬುದ ಅರುಹಿದ ಮುರಾರಿಪನು. ಆತ್ಮನ ರೂಪವ ಆಧರಿಸುತ್ತ ಶಾಂತರು ಎಂದನು ಕರುಣಾಳು. ಇಂದ್ರಿಯ ಗೆಲುವನ ಬುದ್ಧಿಯ ಲೇಷವು ಅಳುಕದು ಎಂದನು ಶ್ರೀಪತಿಯು. ಇಂದ್ರಿಯ ಪೂಜಿಪೆ ಸಿಕ್ಕುವ ಮನುಜರು ಕೆಡುವರು ಎಂದನು ಅಚ್ಯುತನು. ಫಲವನ್ನು ಬಯಸದೆ ಕರ್ಮವ ಮಾಡ್ಪರು ಒಳಿತು ಎಂದನು ಶ್ರೀಕೃಷ್ಣ. ಫಲಗಳ ಅಪೇಕ್ಷೆಯ ಪಡುವರೆ ಶಾಂತಿಯ ಪಡುವರೆಂದನು ಗುರುದೇವ. ತನ್ನಯ ಧರ್ಮದಿ ನಡೆಯುವ ನರರಿಗೆ ಸಿದ್ಧಿಯ ಬಯಸಿದ ಜಗದೊಡೆಯ. ಅನ್ಯರ ಧರ್ಮದಿ ನಡವೆಗೆ ಭಯವದು ತಪ್ಪದು ಎಂದನು ಅಸುರಾರಿ. ಬುದ್ಧಿ ವಿಕಾರವೇ ಪಾಪಕ್ಕೆ ಹೇತುವೆ ಕಾಮವು ಎಂದನು ಮುರಾರಿಪುವು. ವೃದ್ಧಿಯ ಪಡೆಯಲು ಕಾಮವ ಬೇಗನೆ ಅಡಗಿಸಿ ಎಂದನು ಕರುಣಾಳು. ಜ್ಞಾನಕ್ಕಿಂತಲೂ ಬೇರೊಂದಿಲ್ಲವು ಎಂಬುದನ್ನರುಹಿದ ಶ್ರೀಪತಿಯು. ದಾನವ ಪಡೆಯಲು ಸದ್ಗುರು ಸೇವೆಯ ಮಾಡರಿ ಎಂದನು ಅಚ್ಯುತನು. ಭಕ್ತಿಯ ಮುಕ್ತಿಗೆ ಪಥವನೆಂದರಿವರೆ ಜ್ಞಾನಿಗಳೆಂದನು ಶ್ರೀಕೃಷ್ಣ. ಭಕ್ತರ ವೃಂದಕ್ಕೆ ಬಹಳ ಸುಲಭ ತಾನೆಂಬುದ ತೋರಿದ ಗುರುದೇವ. ತನ್ನಯ ಮಹಿಮೆಯ ಅದ್ಭುತ ರೂಪವ ಪಾರ್ಥಗೆ ತೋರಿದ ಜಗದೊಡೆಯ. ತನ್ನಯ ಚರಣದಿ ನಿಶ್ಚಲ ಭಕ್ತಿಯ ಮಹಿಮೆಯ ಪೇಳಿದ ಅಸುರಾರಿ. ಕಾಮವು ಕ್ರೋಧವು ಲೋಭವು ನರಕಕ್ಕೆ ದ್ವಾರಗಳೆಂದನು ಮುರರಿಪವು. ಕಾಮಾದಿಗಳ ಜಯಿಸುವ ನರರೇ ಶ್ರೇಷ್ಠರು ಎಂದನು ಕರುಣಾಳು. ಕಾಲವ ಪಾತ್ರವ ಅರಿಯುತ ದಾನವ ಮಾಡಿರಿ ಎಂದನು ಶ್ರೀಪತಿಯು. ಬಾಳನು ಬೆಳಗಿಸಿ ಸದ್ಗತಿ ಕೊಡುವುದು ದಾನವು ಎಂದನು ಅಚ್ಯುತನು. ಕರ್ಮವನೆಲ್ಲವ ದೇವನ ಪ್ರೀತಿ ಗೈಯುವ ಎಂದನು ಶ್ರೀಕೃಷ್ಣ. ಕರ್ಮ ಫಲಸಹಿತ ಕರ್ತೃಕೆ ಬಿಡುವರೆ ತ್ಯಾಗಿಗಳೆಂದನು ಗುರುದೇವ. ದೈವೀ ಗುಣಗಳ ನಪ್ಪುತ ನಡೆವರೆ ಸಾತ್ವಿಕರೆಂದನು ಜಗದೊಡೆಯ. ದೇವಾಂಶ ಪುರುಷರು ಮಹಿಮೆಯನ್ನುಳ್ಳವರ್ ಎಂಬುದ ಸಾರಿದ ಅಸುರಾರಿ. ಶಾಸ್ತ್ರವ ಮೀರದೆ ನಡೆವರೆ ಸಿದ್ಧಿಯ ಪಡೆವರು ಎಂದನು ಮುರರಿಪುವು. ಶಾಸ್ತ್ರವೇ ಸಮಸ್ತ ಕಾರ್ಯಕ್ಕೆ ಪ್ರಮಾಣವಾಗಿರುವುದು ಎಂದನು ಕರುಣಾಳು. ಭಕ್ತಿಯಂ ತನ್ನಯ ಚರಣವ ಶರಣವ ಮಾಡ್ಪೆದು ಎಂದನು ಶ್ರೀಪತಿಯು. ಭಕ್ತರ ಪಾಪವ ಹರಿಸಲು ತಾನೇ ಶಕ್ತನು ಎಂದನು ಅಚ್ಯುತನು. ಮನುಜರು ಇಹ ಪರ ಸೌಖ್ಯದ ಮರ್ಮವ ತಿಳಿಸುತ್ತಲೆಸೆಯುವ ಶಾಸ್ತ್ರವಿದು. ಅನುದಿನ ಸಜ್ಜನರೆಲ್ಲರೂ ಮುದದಲ್ಲಿ ಪಾನ ಮಾಡುವ ಅಮೃತವಿದು. ಲೋಕದ ಸಮಸ್ತ ಮತಗಳಲ್ಲೆಸೆಯುವ ಸಾತ್ವಿಕಾಂಶಗಳೇ ಸಾರವಿದು. ಲೋಕದ ಭೀತಿಯ ಬೇಗನೆ ಬಿಡಿಸಿದ ಶಕ್ತಿಯ ಪಡೆದಿಹ ಮಂತ್ರವಿದು. ದೇವನ ವಚನ ಅಮೃತವನ್ನೇ ವರ್ಷಿಸುವ ಮಹಿಮೆಯ ಪತ್ತಿಹ ಗ್ರಂಥವಿದು. ನೋವನ್ನು ಕೊಡುವ ಭವಬಂಧನವ ಫಲವ ಭೇದಿಪ ಅಸ್ತ್ರವಿದು. ಇಂತಹ ಗೀತಾಮೃತದ ಪಾನವು ನಿತ್ಯವ ಮಾಡುವ ಧ್ಯಾನರೆಲೆ. ಶಾಂತಿಯ ಸೌಖ್ಯವ ಬೇಗನೆ ಪಡೆಯುತ್ತಾ ಮಂಗಳಯುಕ್ತಿಯ ಪಡೆವರೆಲೆ. ಸಂಪೂರ್ಣ. ವೀಕ್ಷಕರೇ, ನೀವೆಲ್ಲ ನೋಡಿದ್ರಲ್ಲ, ಈ ಒಂದು ಗೀತಾಮೃತದಲ್ಲಿ ಭಗವದ್ಗೀತೆಯ ಕೆಲವು ಅಧ್ಯಾಯಗಳ ಏನಿದೆ ಒಂದು ತಿರುಳು ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಬರೆದವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ನಮ್ಮ ತಾಯಿಯವರು ತುಂಬ ಹಿಂದೆ ಅಂದರೆ ಮದುವೆಗೆ ಮುಂಚೆ ಬರೆದಿಟ್ಕೊಂಡಂತಹ ಕಲೆಕ್ಷನ್ನಲ್ಲಿ ಈ ಗೀತಾಮೃತ ಅನ್ನೋ ಒಂದು ಏನು ಕನ್ನಡ ಶ್ಲೋಕಗಳ ಒಂದು ಏನು ಕಲೆಕ್ಷನ್ನು ಇತ್ತು. ಬಹುಶಃ ತಮಗೆಲ್ಲ ಈ ಒಂದು ಗೀತಾಮೃತವನ್ನು ಕೇಳಿದ್ರಿಂದ ಒಂದು ಹೊಸ ರೀತಿಯ ಅನುಭವ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇದೇ ರೀತಿ ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ನಮ್ಮ
ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್, ಇದು ಜನಪರ ಚಾನಲ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.